ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಒಂದು ಮಾತಿದೆ. ಈ ಮಾತು ತೆಲುಗು ಫ್ಯಾನ್ಸ್ಗೆ ಹೇಳಿ ಮಾಡಿಸಿದಂತಿದೆ. ಇದು ಸದ್ಯದ ಪರಿಸ್ಥಿತಿಗೆ ದರ್ಶನ್ ಫ್ಯಾನ್ಸ್ ಅವ್ರನ್ನ ತೆಲುಗು ಫ್ಯಾನ್ಸ್ ಸುಖ ಸುಮ್ಮನೆ ಕೆಣಕಿದ್ದಾರೆ. ಈಗ ಒಂದು ದೊಡ್ಡ ಮಟ್ಟದಲ್ಲಿ ಎರಡು ಇಂಡಸ್ಟ್ರಿಯ ನಡುವೆ ಫ್ಯಾನ್ಸ್ ವಾರ್ ನಡೀತಾ ಇದೆ. ಡಿ ಬಾಸ್ ಫ್ಯಾನ್ಸ್ ವಾರ್ ವರ್ಸಸ್ ತೆಲುಗು ಫ್ಯಾನ್ಸ್ ವಾರ್ ಅಂತ. ಹಾಗಿದ್ರೆ ಈ ಎರಡು ಇಂಡಸ್ಟ್ರಿಯ ನಡುವೆ ಯಾಕೆ ಈ ಫ್ಯಾನ್ಸ್ ವಾರ್ ಶುರುವಾಯಿತು? ಇದ್ರ ಜೊತೆಗೆ ಈ ತೆಲುಗು ಅವರ ಕ್ವಾಟ್ಲೆಗೆ ಕನ್ನಡಿಗರು ಯಾವ ರೀತಿಯ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ? ಇದ್ರ ಜೊತೆ ಇಂಪಾರ್ಟೆಂಟ್ ಆಗಿ ದರ್ಶನ್ ಅವರು ಕ್ರಿಮಿನಲ್ಗಳಿಗೆ ಸ್ಫೂರ್ತಿ ಆಗ್ತಾ ಇದ್ದಾರಾ? ಇದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಒಂದು ಟೈಮ್ ಇತ್ತು, ಒಂದೇ ಇಂಡಸ್ಟ್ರಿಯ ಸ್ಟಾರ್ಗಳ ನಡುವೆ ವಾರ್ ನಡೆದು ಕಿರಿಕಾಗ್ತಾ ಇತ್ತು. ಅಂದರೆ ಫ್ಯಾನ್ಸ್ ವಾರ್ ನಡೆದು ಇದು ಗಲಾಟೆ ತನಕ ಹೋಗಿ ಕೈ ಮಿಲಾಯಿಸುವ ಹಂತಕ್ಕೂ ಹೋಗ್ತಿತ್ತು. ಆದರೆ ಈಗ ವಾರ್ಗಳು ಸೋಷಿಯಲ್ ಮೀಡಿಯಾಕ್ಕೆ ಶಿಫ್ಟ್ ಆಗಿದೆ. ಅಲ್ಲಿ ಮಾತ್ರ ನಡೆಯುತ್ತೆ. ಅಂದರೆ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಫೇಸ್ಬುಕ್ಕು ಹೀಗೆ ಇಲ್ಲಿ ನಡೆಯುತ್ತೆ. ಒಬ್ಬ ನಟನ ಪರವಾಗಿ ಒಬ್ಬರು, ವಿರೋಧವಾಗಿ ಇನ್ನೊಬ್ಬರು ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಕಚ್ಚಾಟವನ್ನು ನಡೆಸ್ಕೊಳ್ತಾರೆ. ಅಲ್ಲೇ ದೊಡ್ಡ ಮಟ್ಟದಲ್ಲಿ ಕಿರಿಕ್ ಮಾಡ್ಕೊಳ್ತಾರೆ. ಈಗ ಇದೇ ಫ್ಯಾನ್ಸ್ ವಾರ್ ಸಖತ್ ಟ್ರೆಂಡ್ನಲ್ಲಿ ಇದೆ. ಹೌದು, ಇದ್ದಕ್ಕಿದ್ದಂತೆ ಟ್ವಿಟ್ಟರ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ತೆಲುಗು ನೆಟ್ಟಿಗರ ನಡುವೆ ಕಿರಿಕ್ ಆಗ್ತಾ ಇದೆ. ನಟ ದರ್ಶನ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದರು. ಅದಕ್ಕೆ ಸಂಬಂಧಿಸಿದ ಫೋಟೋ, ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಕೂಡ ಫುಲ್ ವೈರಲ್ ಆಗಿತ್ತು ಆ ಟೈಮ್ನಲ್ಲಿ 2 ದಿನದ ಹಿಂದೆ. ಈ ಮಧ್ಯೆ ತೆಲುಗು ನೆಟ್ಟಿಗರು ಇದ್ರ ಬಗ್ಗೆ ಖ್ಯಾತಿಯನ್ನು ತೆಗೆದಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ವಿಚಾರ ಪ್ರಸ್ತಾಪಿಸಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಅಂದರೆ ದರ್ಶನ್ ಒಬ್ಬ ಕೊಲೆಗಾರ, ಆದರೂ ಅವನನ್ನು ಫ್ಯಾನ್ಸ್ ಮೆರೆಸ್ತಾ ಇದ್ದಾರೆ ಅಂತ ಟ್ರೋಲ್ ಮಾಡಿದರು. ಅಲ್ಲದೆ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಕ್ರಿಮಿನಲ್ ದರ್ಶನ್ ಅನ್ನೋ ಹ್ಯಾಶ್ಟ್ಯಾಗ್ನ ಟ್ರೆಂಡ್ ಮಾಡಿದರು. ಇದು ದರ್ಶನ್ ಅಭಿಮಾನಿಗಳನ್ನು ರೊಚ್ಚಿಗೆಬ್ಬಿಸಿತು. ಮೊದಲೇ ದರ್ಶನ್ ಫ್ಯಾನ್ಸ್ ತಮ್ಮ ಬಾಸ್ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗಲೂ ಬಿಟ್ಕೊಟ್ಟಿಲ್ಲ, ಈಗ ಬಿಟ್ಕೊಡೋ ಮಾತೇ ಇಲ್ಲ ಅಂತ, ನೋ ವೇ ಚಾನ್ಸೇ ಇಲ್ಲ ಅಂತ ತಮ್ಮ ಬಾಸ್ ತಂಟೆಗೆ ಬಂದವರ ಬೆಂಡನ್ನು ಎತ್ತಿ ಬ್ರೇಕನ್ನು ಹಾಕಿದ್ದಾರೆ. ಹೌದು, ಅಂದರೆ ಈಗ ಹೊರಗಿನವರು ಬಂದಾಗ ನಾವೆಲ್ಲ ಒಟ್ಟಾಗಿ ನಿಲ್ಲಬೇಕಾಗಿರೋದು ಎಲ್ಲವರ ಕರ್ತವ್ಯ. ಒಳಗೆ ಏನೇ ಇದ್ದರೂ ಹೊರಗೆ ಯಾರೋ, ಹೊರಗಿಂದ ಒಬ್ಬ ಯಾರೋ ಬರ್ತಾರೆ. ಒಂದು ಕುಟುಂಬದ ಮನೇಲಿ ಎಷ್ಟೇ ಗಲಾಟೆ ಇದ್ದರೂ ಹೊರಗಿಂದ ಬಂದು ಯಾರೊಬ್ಬ ಗಲಾಟೆ ಮಾಡ್ತಾರೆ ಅಂದಾಗ ಕುಟುಂಬದವರು ಒಟ್ಟಿಗೆ ನಿಲ್ಲೋದು ಮುಖ್ಯ. ಅದು ಕೂಡ ಈ ಕನ್ನಡ ಇದು ನಡೀತು ಈ ವೇಳೆ ಅಂತಲೇ ಹೇಳ್ಬೋದು. ದರ್ಶನ್ ಅವರನ್ನು ಅಭಿಮಾನಿಗಳು ಯಾವುದೇ ಕಾರಣಕ್ಕೆ ಬಿಟ್ಕೊಟ್ಟಿಲ್ಲ. ದರ್ಶನ್ ಬಗ್ಗೆ ಏನೇ ಆರೋಪಗಳಿದ್ರೂ ಅವರ ಪರನೇ ಮಾತಾಡ್ತಾ ಬಂದಿದ್ದಾರೆ ಇಷ್ಟು ತನಕ ಅವರ ಫ್ಯಾನ್ಸ್. ಅವರ ಮನೆಯಲ್ಲಿ 100 ಸಮಸ್ಯೆ ಇದ್ದರೂ ದರ್ಶನ್ ಅವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನೆಚ್ಚಿನ ನಟನನ್ನು ಟ್ರೋಲ್ ಮಾಡಿದವರಿಗೆ ತಮ್ಮ ಸ್ಟೈಲ್ನಲ್ಲೇ ಡಿಚ್ಚಿ ಕೊಡೋದಕ್ಕೆ ಶುರು ಮಾಡಿದ್ರು. ತೆಲುಗು ನಟರಲ್ಲ, ನಮ್ಮ ಬಾಸ್ ಮುಂದೆ ಏನೇನೂ ಅಲ್ಲ ಅಂತ ಹೇಳಿ ಟ್ರೋಲ್ ಮಾಡಿದರು. ಇದು ಹೋಗ್ತಾ ಹೋಗ್ತಾ ಕೆಟ್ಟ ಸ್ವರೂಪವನ್ನು ಪಡೆದುಕೊಳ್ತು. ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಿ, ಮೀಮ್ಸ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲನ್ನು ಮಾಡಿದರು. ಇದ್ದಕ್ಕಿದ್ದಂತೆ ಡಿ ಬಾಸ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ. ನೂರಾರು ಪೋಸ್ಟ್ಗಳು ಹರಿದಾಡ್ತಾ ಇದೆ. ನಮ್ಮ ನಟನೆ ಗ್ರೇಟ್ ಎಂದು ಬಿಂಬಿಸುವ ಭರದಲ್ಲಿ ಅವರ ವಿರುದ್ಧ ಇವರು, ಇವರ ವಿರುದ್ಧ ಅವರು ಟ್ವೀಟ್ ವಾರ್ ನಡೆಸ್ತಾ ಇದ್ದಾರೆ. ಇದು ಅತಿರೇಕಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಇದೊಂಥರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಟ್ರೆಂಡ್ ಕೂಡ ಆಗ್ತಾ ಇದೆ. ದರ್ಶನ್ ಅಭಿಮಾನಿ ಆಪತ್ ಬಾಂಧವ ಎಂಬ ಟ್ವಿಟ್ಟರ್ ಅಕೌಂಟ್ನಲ್ಲಿ ವಿಡಿಯೋವನ್ನು ಶೇರ್ ಆಗಿತ್ತು. ದರ್ಶನ್ ಪತ್ನಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಭೇಟಿ ನೀಡಿದ್ದು ವಿಡಿಯೋ ಅದು. ಇದ್ದಕ್ಕಿದ್ದಂತೆ ಅದು ಸಖತ್ ವೈರಲ್ ಆಗಿತ್ತು. ಬಾಸ್ ಈಸ್ ಬ್ಯಾಕ್ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ರು. ಇದರ ಜೊತೆ ತೆಲುಗು ನೆಟ್ಟಿಗರು ಇದನ್ನು ನೋಡಿ ವ್ಯಂಗ್ಯವಾಡಿದ್ದಾರೆ. ಏನು ಗುರು, ಕೊಲೆ ಮಾಡಿ ಜೈಲಿಗೆ ಹೋದವನು ಹೊತ್ತು ಮೆರೆಸ್ತಾ ಇದ್ದೀರಲ್ಲ ಅವನ್ನ ಅಂತೇಳಿ ಆ ರೀತಿ ತೆಲುಗು ಫ್ಯಾನ್ಸ್ ಕಮೆಂಟ್ಸ್ ಹಾಕಿದ್ದಾರೆ. ಇದರಿಂದ ಈ ವಾರ್ ಶುರು ಆಯ್ತು ಅಂತಲೇ ಹೇಳ್ಬೋದು. ಇದು ಈಗ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂಥರ ಅವರು ಇವರು, ಇವರಿಗವರು ಅಂತ ಹೇಳಿ ತೆಲುಗು ಮತ್ತು ಕನ್ನಡ ಇಂಡಸ್ಟ್ರಿ ನಡುವೆ ದೊಡ್ಡ ವಾರ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಈ ಒಂದು ಟ್ರೆಂಡಿಂಗ್ ಒಂದು ಕಡೆ ಆದರೆ, ಇನ್ನೊಂದು ಟ್ರೆಂಡಿಂಗ್ ಏನಾಗ್ತಾ ಇರೋದಂದರೆ ದರ್ಶನ್ ಅವರ ಕೊಲೆಯ ರೀತಿಯೇ ನಡೀತಿರುವ ಕೊಲೆಗಳು. ಹೌದು, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಕ್ರಿಮಿನಲ್ಗಳಿಗೆ ಸ್ಫೂರ್ತಿಯಾದ್ರ ಡಿ ಬಾಸ್. ಕಳೆದ ವರ್ಷ ಇದೇ ಟೈಮ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. ಅದರಲ್ಲಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೆ ಕೊಲೆ ಆರೋಪ ಬಂದಿತ್ತು. ದರ್ಶನ್ ಜೈಲಿಗೆ ಹೋಗಿ ನಂತರ ರಿಲೀಸ್ ಕೂಡ ಆದರು. ಈಗ ಇದೇ ಥರ 2 ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇದಕ್ಕೆ ದರ್ಶನ್ ರೇಣುಕಾಸ್ವಾಮಿಯ ಮರ್ಡರ್ ಕೇಸೇ ಸ್ಫೂರ್ತಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹುಡುಗಿಗೆ ಮೆಸೇಜ್ ಮಾಡಿದ್ದಕ್ಕೆ ಡಿ ಗ್ಯಾಂಗ್ ಥರ ಹಲ್ಲೆ. ಅಂದಹಾಗೆ ಬೆಂಗಳೂರಿನ ಹೊರವಲಯದ ಸೋಲದೇವನಹಳ್ಳಿಯಲ್ಲಿ ಹುಡುಗಿಗೆ ಫೋನ್ ಮೆಸೇಜ್ ಮಾಡ್ತೀಯಾ ಅಂತ ಯುವಕನೊಬ್ಬನ ಮೇಲೆ ಪುಂಡರ ಗ್ಯಾಂಗ್
ಅಮಾನವೀಯವಾಗಿ ಹಲ್ಲೆ ನಡೆಸಿದ ಘಟನೆ ಕೂಡ ನಡೆದಿದೆ. ಕುಶಾಲ್ ಎಂಬಾತನ ಮೇಲೆ ಈ ಒಂದು ಹಲ್ಲೆ ನಡೆದಿದೆ. ಕಾಲೇಜಿಗೆ ಹೋಗುವಾಗ ಕುಶಾಲ್ ಹಾಗೂ ಒಂದು ಯುವತಿಯ ಮಧ್ಯೆ ಲವ್ ಆಗಿತ್ತು. ಆ ಯುವತಿ ಕೂಡ ಈ ಒಂದು ಘಟನೆಯಲ್ಲಿ ಇದ್ದಾಳೆ. 2 ವರ್ಷ ಪ್ರೀತಿ ಮಾಡಿದ್ರು, ಅದು ಕೆಲ ತಿಂಗಳ ಹಿಂದೆ ಮುರಿದು ಬಿತ್ತಿತ್ತು. 2 ವರ್ಷ ಪ್ರೀತಿ ಮಾಡಿದ್ರು ಈ ಜೋಡಿ. ಆಮೇಲೆ ಇದು ಕೆಲ ತಿಂಗಳ ಹಿಂದೆ ಮುರಿದು ಬಿತ್ತಿತ್ತು. ಈ ಸಮಯದಲ್ಲಿ ಯುವತಿಗೆ ಬೇರೊಂದು ಹುಡುಗನ ಪರಿಚಯವಾಗಿತ್ತು. ಇದರಿಂದ ಕುಶಾಲ್ ಯುವತಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಮಾತುಕತೆಗೆ ಕರೆಸಿ ಯುವತಿ ತನ್ನ ಗೆಳೆಯರು ಹಾಗೂ ಸ್ನೇಹಿತರ ಜೊತೆ ಸೇರಿ ಆತನನ್ನ ಕಾರಿನಲ್ಲಿ ಅಪಹರಿಸಿ ಒಂದು ಯಾರು ಇಲ್ಲದಿದ್ದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಖತ್ತು ವೈರಲ್ ಆಗ್ತಾ ಇದೆ. ಹಲ್ಲೆ ವೇಳೆ ಈ ಪುಂಡರು ಕೊಲೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹೆಸರನ್ನ ಇಲ್ಲಿ ಹೇಳ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಂತೆ ಇದು ಆಗುತ್ತೆ, A1 ಹೇಮಂತ್, A2 ನಾನು ಎಂದು ಯುವಕನನ್ನ ಬೆತ್ತಲೆ ಮಾಡಿ 8 ರಿಂದ 10 ಯುವಕರು ಸೇರಿ ಹಲ್ಲೆ ಮಾಡಿದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಲ್ಲದೆ ಯುವಕನ ಮರ್ಮಾಂಗ ತುಳಿದು ವಿಕೃತಿಯನ್ನ ಮೆರೆದಿದ್ದಾರೆ. ಸೇಮ್ ಟು ಸೇಮ್ ಇದು ರೇಣುಕಾಸ್ವಾಮಿ ಕೇಸ್ನಂತೆ ಇದ್ದು ಆಗಿದೆ. ಅಂದ್ರೆ ಈ ಕೊಲೆಗೂ ಮತ್ತೆ ರೇಣುಕಾಸ್ವಾಮಿಗೂ ಬಹಳ ಹತ್ತಿರ ಇದೆ. ಆ ಒಂದು ಘಟನೆ ಇವರಿಗೆ ಸ್ಫೂರ್ತಿ ಕೊಡ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಕಲಬುರಗಿಯಲ್ಲೂ ಸೇಮ್ ಟು ಸೇಮ್ ರೇಣುಕಾಸ್ವಾಮಿ ಕೇಸ್. ಕಲಬುರಗಿಯಲ್ಲೂ ಕೂಡ ರೇಣುಕಾಸ್ವಾಮಿ ಕೇಸ್ನಂತೆ ಮತ್ತೊಂದು ಘಟನೆ ನಡೆದಿದೆ. ಇಲ್ಲಿ ಕೊಲೆಯಾದ ವ್ಯಕ್ತಿ ಹೆಸರು ರಾಘವೇಂದ್ರ ನಾಯಕ್ ಅಂತ. ಈತನ ಪ್ರಾಣ ತೆಗೆಯೋಕೆ ಕಾರಣ ಅಶ್ವಿನಿ ಎಂಬ ಮಹಿಳೆಗೆ ಇವನು ನೀಡಿದ ಕಿರುಕುಳ. ಹೇಗೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ನೋ ಅದೇ ರೀತಿ ಇಲ್ಲೊಂದು ಕಿರುಕುಳ ಆಗಿದೆ. ಈ ಕಿರುಕುಳದಿಂದ ಬೇಸತ್ತ ಅಶ್ವಿನಿ ತನ್ನ ಗೆಳೆಯರಾದ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ಗೆ ನಂಗೆ ಈ ರೀತಿ ಕಿರುಕುಳ ಆಗ್ತಿದೆ ಅಂತ ತಿಳಿಸಿದ್ಲು. ಅದರಂತೆ ಪಕ್ಕಾ ಪ್ಲಾನ್ ಮಾಡಿ ಕ್ರಿಮಿನಲ್ಗಳು ಮಾರ್ಚ್ 12, 2025 ಇದೇ ವರ್ಷ ಕಲಬುರಗಿ ನಗರದಿಂದ ರಾಘವೇಂದ್ರ ನಾಯಕ್ ಅವರನ್ನು ಕಿಡ್ನಾಪ್ ಮಾಡ್ತಾರೆ. ನಂತರ ಕೀರ್ತಿನಗರದ ಸ್ಮಶಾನಕ್ಕೆ ಕರೆತರ್ತಾರೆ. ಅಲ್ಲಿ ರಾಘವೇಂದ್ರನ ಮೇಲೆ ತೀವ್ರವಾದ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ರಾಘವೇಂದ್ರನ ಖಾಸಗಿ ಅಂಗಕ್ಕೆ ಗಂಭೀರ ಗಾಯಗಳಾಗಿತ್ತು. ಇದರಿಂದ ಅವನು ಸ್ಥಳದಲ್ಲೇ ಮೃತಪಡ್ತಾನೆ. ನಂತರ ಶವವನ್ನು ನದಿಗೆ ಬಿಸಾಡ್ತಾರೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡಿದಾಗ ಸತ್ಯ ಹೊರಬಂದಿದೆ. ಹೀಗೆ 2 ಪ್ರಕರಣಗಳಲ್ಲೂ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಹೋಲಿಕೆ ಆಗ್ತಾ ಇದ್ದು ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಅಂದರೆ ದರ್ಶನ್ ಅವರೇ ಇವರಿಗೆಲ್ಲ ಸ್ಫೂರ್ತಿ. ದರ್ಶನ್ ಅವರ ಕೊಲೆ ಕೇಸ್ ನಂತರ ಇಂಥ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ದರ್ಶನೇ ಒಂದು ಕೊಲೆ ಮಾಡಿ ಆಚೆ ಬಂದಿದ್ದಾರೆ, ನಾವು ಕೂಡ ಕೊಲೆ ಮಾಡಿದ್ರೆ ಏನೂ ಆಗಲ್ಲ ಅನ್ನೋ ಬಂಡ್ ಧೈರ್ಯನೋ ಏನೋ ಗೊತ್ತಿಲ್ಲ. ಸೇಮ್ ಟು ಸೇಮ್ ಅದೇ ತರ 2 ಕೇಸ್ ನಡೆದಿದೆ. ಹೀಗಾಗಿ ಈ 2 ಪ್ರಕರಣಗಳು ಈಗ ರಾಜ್ಯದಲ್ಲಿ ಸಖತ್ ಚರ್ಚೆ ಆಗ್ತಾ ಇದೆ. ಹಾಗೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಈ 2 ಕೇಸ್ಗಳನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.